31ಕ್ಕೆ ಕಣ್ಣು ತಪಾಸಣೆ ಶಸ್ತ್ರಚಿಕಿತ್ಸೆ ಶಿಬಿರ. ಶಿಬಿರದಲ್ಲಿ ಪಾಲ್ಗೊಳ್ಳಲು ಜಪಾನಂದ ಸ್ವಾಮೀಜಿ ಕರೆ. ಗಡಿ ಭಾಗದ ಜನತೆಗೆ ಅನುಕೂಲವಾಗಲೆಂದು ನಮ್ಮ ಆಶ್ರಮದ ವತಿಯಿಂದ ಮೇ 31ರಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಆಯೋಜಿಸಲಾಗುತ್ತಿದೆ ಎಂದು ಪಾವಗಡ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ಜಪಾನಂದ ಮಹಾರಾಜರು ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಮಾತನಾಡಿದ ಅವರು, ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ, ಇನ್ಫೋಸಿಸ್ ಫೌಂಡೇಶನ್ ಸಹಯೋಗದಲ್ಲಿ ಮೇ 31ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ನುರಿತ ವೈದ್ಯರು ಕಣ್ಣಿನ ತಪಾಸಣೆ ನಡೆಸಿ ಉಪಚಾರ ನೀಡಲಿದ್ದಾರೆ ಎಂದಿದ್ದಾರೆ. ಕೊಡಿಗೇನಹಳ್ಳಿ ಬಾರ್ಡರ್ ಏರಿಯಾ, ಗಡಿ ಭಾಗ. ನಾನು ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ, ಡಾಕ್ಟರ್ ದರ್ಶನ್. ಯುವಕರು ಬಹಳ ಆಶ್ಚರ್ಯ ಆಯಿತು. ಅಂದರೆ ಗಡಿ ಭಾಗದ ಈ ಒಂದು ತುದಿಯ ಹಳ್ಳಿನಲ್ಲಿ, ಕೊಡಿಗೇನಹಳ್ಳಿನಲ್ಲಿ ಒಂದು ಹಾಸ್ಪಿಟಲ್ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ದೇಶದ ಆಸ್ತಿ ಇವರು ಅಂತ ನನ್ನ ಭಾವನೆ. ಇಂಥ ಯುವಕರು ಮುಂದೆ ಬರಲಿ. ನಾನು ಈ ಫೀಲ್ಡಲ್ಲಿ ಕಳೆದ 40 ವರ್ಷದಿಂದ ಇದ್ದೀನಿ. ಗ್ರಾಮಾಂತರ ವಿಭಾಗದ ಕೆಲಸಗಳು ಮಾಡಿಕೊಂಡು ಪಾವಗಡ, ಮಧುಗಿರಿ, ಶಿರಾ ಇದೆಲ್ಲ ಈ ಬೆಲ್ಟ್ ಎಲ್ಲ ಒಂದು ರೀತಿಯಲ್ಲಿ ಶಾಪಗ್ರಸ್ತ ಅಂತ ಹೇಳ್ಬೋದು. ಎಲ್ಲ ಕಡೆನೂ ಎಲ್ಲನೂ ಸಿಗುತ್ತೆ, ಆದರೆ ಈ ಕಡೆ ಇಂಥ ಭಾಗದಲ್ಲಿ ಬರೋಲ್ಲ ಯಾರು. ಆದರೆ ನನಗೆ ತುಂಬ ಸಂತೋಷ. ಶ್ರೀದೇವಿ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ, ಇಲ್ಲಿ ಸೇವೆ ಮಾಡ್ತಾ ಇದೆ. ನಾವು ಸಹ ಕೈ ಜೋಡಿಸ್ಕೊಂಡು ಆ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಮಧುಗಿರಿನಲ್ಲಿ ಡಯಾಲಿಸಿಸ್ ಸೆಂಟ್ರ್ ಇದೆ. ಭಾಳ ಕಷ್ಟದಲ್ಲಿರೋರಿಗೆ ಡಯಾಲಿಸಿಸ್ ಸೆಂಟ್ರು ಎಲ್ಲರಿಗೂ ಒಂದೇ ಕಡೆ ಮಾಡಲಿಕ್ಕಾಗಲ್ಲ. ಗೌರ್ಮೆಂಟಲ್ಲೂ ಒಂದು ಲಿಮಿಟೇಷನ್ಸ್ ಇದೆ. ಹಾಗಾಗಿ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆನೆ ನಾವು ಡಯಾಲಿಸಿಸ್ ಸೆಂಟ್ರ್ ಸಿದ್ಧಗಂಗಾ ಹಾಸ್ಪಿಟ್ಲ ಜೊತೆಲಿ ಸೇರಿ ಮಾಡಿದ್ದೀವಿ. ಈ ಗಡಿಭಾಗದ ಜನರಿಗೆ ಸಿಗಬೇಕಾದ ಆರೋಗ್ಯ ಸೌಲಭ್ಯ ಸಿಗ್ತಾ ಇಲ್ಲ. ನೂತನ ಆಸ್ಪತ್ರೆ ನಿರ್ಮಾಣ ಮಾಡಿ ಎಂದು ನಾನು ಹೇಳ್ತಾ ಇಲ್ಲ. ಇರುವ ಆರೋಗ್ಯ ಕೇಂದ್ರಗಳನ್ನು ಸರ್ಕಾರ ಉನ್ನತೀಕರಣ ಮಾಡಬೇಕೆಂದು ಒತ್ತಾಯಿಸುತ್ತೇನೆ ಎಂದಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.